ಮುದ್ದೇಬಿಹಾಳ ತಾಲೂಕಿನ ಅಡವಿ ಸೋಮನಾಳ ಪಂಚಾಯಿತಿ ಸೋಮನಾಳದಲ್ಲಿ ಮನೆ ಕಟ್ಟಿದ ಬಿಲಗಾಗಿ ಗ್ರಾಮಸ್ಥರ ಪರದಾಟ. ತಾಲೂಕಿನ ಅಡವಿ ಸೋಮನಾಳ ಪಂಚಾಯಿತಿನಲ್ಲಿ 2020-21ನೇ ಸಾಲಿನಲ್ಲಿ ಮನೆ ಹಂಚಿಕೆ ಆಗಿದ್ವು. ಆದರೆ ನಮಗೆ ಇಲ್ಲಿಯ ತನಕ 3 ಬಿಲ್ ಆಗಿವೆ, 4ನೇ ಬಿಲ್ ಆಗ್ತಾ ಇಲ್ಲ ಎಂದು ನಿಂಗಪ್ಪ ಮೇಟಿ ಗ್ರಾಮಸ್ಥ ಪಂಚಾಯತ್ ಕಾರ್ಯದರ್ಶಿ ಗುರಡ್ಡಿಯವರ ವಿರುದ್ಧ ಹರಿಹಾಯ್ದಿದ್ದಾರೆ. ಪಂಚಾಯತಿನಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವುದು ಗುರಡ್ಡಿಯವರು. ರಾಜಕೀಯ ಷಡ್ಯಂತ್ರದಿಂದ ನಮ್ಮ ಮನೆಯ ಬಿಲ್ ತಡೆ ಹಿಡಿದಿದ್ದಾರೆ. ಒಟ್ಟಾರೆ 4 ಮನೆಗಳು ಬಂದಿದ್ದು ಎಲ್ಲರೂ ಕೂಡ ಒಬ್ಬನೇ ಮೇಸ್ತ್ರಿಗೆ ಕೊಟ್ಟು ಕಟ್ಟಿಸಿದ್ದೇವೆ. ಅವರು ಎಲ್ಲರದ್ದು ಬಿಲ್ ಮಾಡಿದ್ದಾರೆ, ಆದರೆ ನಂದು ಒಬ್ಬಂದೇ ಜೆಪಿಎಸ್ ಮತ್ತು ಬಿಲ್ ಮಾಡ್ತಾ ಇಲ್ಲ ಅಂತ ಆರೋಪಿಸಿದ್ದಾರೆ. ಪಿಡಿಒ ಅವರ ಫೋನ್ ಯಾವಾಗಲೂ ಸ್ವಿಚ್ ಆಫ್ ಇರುತ್ತೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಆಗಿದೆ. ಅಭಿವೃದ್ಧಿ ಮಾಡಬೇಕಾದ ಅಧಿಕಾರಿಗಳಿಗೆ ಮೌನಕ್ಕೆ ಶರಣಾಗಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಭೇಟಿ ಕೊಟ್ಟು ಷಡ್ಯಂತ್ರ ಮಾಡ್ತಾ ಇರುವ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಬೇಕು ಅಂತ ಜಿಲ್ಲಾ ಪಂಚಾಯತ್ ಸಿಇಒ ತಾಲೂಕು ಪಂಚಾಯತ್ ಇಒ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮದು ಮುದ್ದೇಬಿಹಾಳ ತಾಲೂಕು ಅಡಿ ಸೋಮನಾಳ ಗ್ರಾಮ ಪಂಚಾಯತ್ ಒಳಗೆ ಬರುವಂತದ್ರಿ. ನಮ್ಗೊಂದು ಜಂತ ಮನೆ ಆಗಿತ್ರಿ, ಅದು ಒಂದು 3 ಬಿಲ್ ಆಗ್ಯಾವ್ರಿ. ಈಗ ಅಡಿ ಸೋಮನಾಳ್ರಿ ಈಗ ಮೊದಲೊಂದು ಎಷ್ಟು ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅವೆಲ್ಲ ವಸ್ತು ಮನೆಗಳು ಬಿಲ್ ಕ್ಲಿಯರ್ ಆಗ್ಯಾವ್ರಿ. ಅವು ನಮ್ಮದು ಒಂದು 3 ಬಿಲ್ ಆಗ್ಯಾವ. 4ನೇ ಬಿಲ್ ಅದೇನು ಅವ್ರದ್ದು ಸೆಕ್ರೆಟರಿ ರಾಜಕೀಯ ಕುತಂತ್ರ ಇತ್ತು, ವೈಯಕ್ತಿಕ ಮಾಡ್ತಾನೋ ಯಾವ್ದಾರ ದುಡ್ಡು ನಾಶಕ ಮಾಡ್ತಾನೋ ಏನೂ ಗೊತ್ತಿಲ್ಲ. ಈಗ ಅವ ಬಂದಿಂದನ ಒಂದು 2 ಮನೆಗಳು ಅವನ ಕೈ ಮೇಲೆ 4ನೇ ಬಿಲ್ನು ಆಗೈತಿ. ನನ್ನ ಮನೆಗೆ ಈ ಪೂರ್ತಿ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತ ಕೇಸಿ ಅಮಿಷ ಒಡ್ಡಾಕತ್ತಾನೆ. ಈಗ ಆ ಮನೆಗಳಿಗೆ ನನ್ನ ಮನೆಗಳಿಗೆ ಏನಾದರೂ ವ್ಯತ್ಯಾಸ ಇತ್ತಪ್ಪ ಅಂತಂದ್ರೆ ನಾವು ಮಾಡಕ್ಕೆ ತಯಾರದೀನಿ. ಅವ ಮನೆ ಬಂದು ನೋಡಂಗಿಲ್ಲ ಮಾಡಂಗಿಲ್ಲ. ಅಲ್ಲಿ ಕುಂತ ಯಾರು ಕೇಳಿದ್ರು ಮೆಂಬರ್ಗಳು ಕೇಳಿದ್ರು ಅದನ್ನೇ ಹೇಳ್ತಾನೆ, ಯಾರು ಕೇಳಿದ್ರು ಅದನ್ನೇ ಹೇಳ್ತಾನೆ, ಯಾರು ಕೇಳಿದ್ರು ಮಾಡಂಗಿಲ್ಲ ಅಂತ ಕಟ್ಟನ್ರಿ. ಅದಕ್ಕೇನು ಸಂಬಂಧಪಟ್ಟವ್ರು ಬಂದು ನೋಡಿ ಕೇಸಿ ನಮ್ಗೆ ಒಂದು ಇದು ಮಾಡ್ಬೇಕಿಲ್ಲಪ್ಪ ಅಂದ್ರೆ ನಾವು ಪಂಚಾಯತಿ ಮುಂದೆ ಧರಣಿ ಕೂಡ್ಬೇಕಾಗತ್ತೆ. ಎಷ್ಟು ಬಿಲ್, ಎಷ್ಟು ಕಂತು ಮುಗಿದವ್ರಿ? ಈಗ ಬಿಲ್ ಎಷ್ಟು ಬಿಲ್ ಬಂದ? 3 ಕಂತು ಮುಗಿದಾವ್ರಿ. ಲಾಸ್ಟ್ನೇದು ಒಂದು ಕಂತ ಐತಿ. ಈಗ ಎಷ್ಟು ಬರ್ಬೇಕ್ರಿ ಲಾಸ್ಟ್ನೇ ಕಂತು? ಲಾಸ್ಟ್ನೇದೊಂದು ಇನ್ನೊಂದು 30 ಬರ್ಬೇಕ್ರಿ. ನೋನ್ರಿ ಅವಾಗ ಮತ್ತೆ ಲಾಸ್ಟ್ನೇ ಕಂತು ಪ್ಲಾಸ್ಟರ್ ಮಾಡು ಇದು ಮಾಡು ಅಂತ ಹೇಳಿದ್ರಿ. ಈಗ ಪ್ಲಾಸ್ಟರ್ ಮಾಡಿ ಎಲ್ಲ ಇಟ್ಟ ಈಗ ಇಷ್ಟೇ ಅಂತಂದ್ರೆ ಒಂದು 5-6 ತಿಂಗಳನ್ನ ಆಗಕ್ ಬಂತ್ರಿ. ಈಗ ನಿಮ್ ಜೊತೆ ಏನೆಲ್ಲ ಮನಿ ಮಾಡಿದಾರಲ್ಲ, ಎಲ್ಲ ಇದೇ ಸೇಮ್ ಮನಿ ಮಾಡಿ? ಇದೇ ಸೇಮ್ ಮನಿ ಆಗ್ಯಾವ್ರಿ. ಅವು ಮನಿಗಳು ಬಂದು ಯಾಕಂತಂದ್ರೆ ಸಂಬಂಧಪಟ್ಟರು ನೋಡಿ ಅದನ್ನ ನೋಡ್ಲಿ, ನೋಡ್ಕೊಂಡ್ಮೇಲೆ ನನ್ನ ಮನೆಯನ್ನು ನೋಡ್ಲಿ, ಅದಕ್ಕೆ ಇವಕ್ಕೆ ಏನು ವ್ಯತ್ಯಾಸ ಇತ್ತಪ್ಪ ಅಂದ್ರೆ ಕಂಪೇರ್ ಮಾಡ್ಲಿ. ಅವ್ರು ಹಂಗಿತ್ತಪ್ಪ ನಾವು ಹಿಂಗಾಗೈತಪ್ಪ ಹಿಂಗ್ ಕಟ್ಸಂದ್ರೆ ನಾ ಕಟ್ಸಕ್ ತಯಾರಿದೀನಿ ನಾನು. ಎಷ್ಟು ತಿಂಗಳಿಂದ ಆಯ್ತ್ರಿ ಇದು ಬಿಲ್ ಮಾಡ್ಲಾರ್ದ ಅಂತಂದ್ರೆ ಒಂದು 6-7 ತಿಂಗಳಾಯ್ತು ನೋಡ್ರಿ. ಈಗ ಯಾರು ಬಿಲ್ ಮಾಡಲಾಗ್ಯಾರಿ ನಿಮ್ದು? ಇಲ್ಲಿ ಸೆಕ್ರೆಟರಿ ಗುರಡ್ಡಿ ಅಂತ ಹೇಳ್ರಿ. ಪಿಡಿಒ ಫೋನ್ ಹಚ್ಚಿದ್ರೆ ಪಿಡಿಒ ಎನಿ ಟೈಮ್ ಯಾವಾಗಲೂ ಫೋನ್ ಸುತ್ತ ಬಿಟ್ಟಿರ್ತಾನ್ರಿ. ಮೆಂಬರ್ಗಳಿಗೆ ಹೇಳಿದ್ರೆ ಮೆಂಬರ್ಗಳು ಹೇಳಿನಂತಾರ, ಮೆಂಬರ್ಗಳ ಮಾತನ್ನು ಕೇಳಲ್ಲವ. ನಾವು ಒಳ್ಳೆ ಮೆಂಬರ್ಗಳು ನಾ ಹೇಳ್ರಿ ನಮಗೂ ಹೇಳಿ ಸಾಕಾಗಿತ್ತಪ್ಪ ಏನ್ ಮಾಡ್ಬೇಕು ನಾವು ಅಂತ ಮೆಂಬರ್ಗಳು ಹೇಳ್ತಾರ. ನಿಮ್ಗೆ ಏನ್ ಅನ್ಸ್ತಾ ಇತ್ತು? ಏನ್ ನಮ್ಗೆ ಹೆಂಗ್ ಗೊತ್ತಾತ ಅವ್ನ್ ರಾಜಕೀಯ ಕೂತಂತ ಇತ್ತು, ಏನಾರ ದುಡ್ಡಿನ ಆಸಕ್ತಿ ಮಾಡ್ತಾನೋ ಏನು ನಮ್ಗೆ ಹೆಂಗ್ ಹೇಳ್ದಾಗ ಗೊತ್ತಾಗದಲ್ಲ. ಇಲ್ಲ ಬಂದ್ ಇಲ್ಲಿ ನಿಂತು ಈಗ ಆ ಮನಿಗಳು ಹಂಗ್ ಕಟ್ಟಿರಪ್ಪ, ನಿನ್ ಮನಿ ಹಿಂಗ್ ಕಟ್ಟಿದೆ, ಅದ್ರ ಸಂಬಂಧ ನಾನು ಬಿಲ್ ಮಾಡಾಕತ್ತಿಲ್ಲ, ಈ ತರ ಬೇಕಾದ್ರೆ ನಾಳೆ ಮೇಲಧಿಕಾರಿಗಳು ಬಂದು ನೋಡಿದ್ರಪ್ಪ ಅಂತಂದ್ರೆ ಆ ಮನಿಗಳ ತರ ಈ ಮನಿ ಆಗಿಲ್ಲ ಅಂತ ಕೇಸಂದ್ರಪ್ಪ ಅಂದ್ರೆ ನಾಳೆ ನನಗ ಸಮಸ್ಯೆ ಆಗತ್ತ ಅಂತ ಅದನ್ನಾರ ಹೇಳ್ಬೇಕಲ್ಲ. ಈಗ ಅವೆಲ್ಲ ಹೊಸ ಮನಿಗಳು ಹೊಸ ಬಿಲ್ ಕ್ಲಿಯರ್ ಆಗ್ಯಾವ. ನನ್ನ ಮನಿ ಒಬ್ಬನೇ ಗೌಂಡಿ ಕಟ್ಟಿದ ಹೊಸ ಮನಿಗಳಿಗೆ. ನಿಮ್ದು ಒಂದೇ ಉಳಿದತ್ರಿ? ಒಬ್ಬನೇ ಗೌಂಡಿ ನಿಮ್ ಎಲ್ಲಾ ಮನಿ ಕಟ್ಟಿದ? ಹೊಸ ಗೌಂಡಿಗಳು ಮನಿಗಳು ಕಟ್ಟಿದ ಒಬ್ಬನೇ ಗೌಂಡಿ ಹೊಸರು ಒಂದೇ ಲೆಕ್ಕಕ್ಕೆ ಮುಗಿಸ್ಕೊಟ್ಟೆವು. ಮತ್ತೆ ಆ ಲೆಕ್ಕಕ್ಕೆ ಅವೆಲ್ಲ ಬಿಲ್ ಕ್ಲಿಯರ್ ಆಗ್ಯಾವ. ನನ್ನ ಮನಿ ಬಿಲ್ ನಿಂದ್ರಿಸ್ಬೇಕಪ್ಪ ಅಂತ ಏನಾದ್ರು ಒಂದು ದುರುದ್ದೇಶ ಇಟ್ಕೊಂಡ ಮಾಡಕತ್ತೇನ ಅಂತ ಅನಿಸ್ತೈತಿ ನನಗೆ. ಏನ್ ನಿಮ್ಮ ಹೆಸರು?